ಮಂಡ್ಯ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳಿಗೆ ಅನಧಿಕೃತವಾಗಿ ನೇರ ವಿದ್ಯುತ್ ಸಂಪರ್ಕ ಪಡೆದಿದ್ದಕ್ಕೆ ಸೆಸ್ಕಾಂನ ಜಾಗೃತ ದಳದ ಅಧಿಕಾರಿಗಳು ದಾಳಿ ನಡೆಸಿ 386 ಪ್ರಕರಣಗಳನ್ನು ದಾಖಲಿಸಿ ವಿಧಿಸಿರುವ ದಂಡದ ಹಣವನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಂದ ವಸೂಲಿ ಮಾಡುವಂತೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ರವರನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಚಾಮರಾಜು ಒತ್ತಾಯಿಸಿದರು. ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಡ್ಯ ಸೆಸ್ಕಾಂ ಜಾಗೃತಾ ದಳದ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸ್ಥಾವರಗಳಿಗೆ ನೇರ ವಿದ್ಯುತ್ ಸಂಪರ್ಕ ಪಡೆದಿರುವ ದಾಳಿ ನಡೆಸಿ ಅಂದಾಜು 3,78,85,161 ರೂಪಾಯಿಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ದಂಡವಾಗಿ ವಿಧಿಸಿರುತ್ತಾರೆ. ಅಲ್ಲದೆ ಈಗಾಗಲೇ 3,20,00,000ಕ್ಕೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದಾರೆ. ಸದರಿ ತಂಡದ ಮೊತ್ತವನ್ನು ಸೆಸ್ಕಾಂನ ಅಧಿಕಾರಿಗಳು ಜಾಗೃತ ದಳದ ವರದಿಯನ್ನು ಆಧರಿಸಿ 15ನೇ ಹಣಕಾಸಿನ ಅನುದಾನದಿಂದ ಗ್ರಾಮ ಪಂಚಾಯಿತಿಗಳು ವಿದ್ಯುತ್ ಬಿಲ್ಲಿನಾಗಿ ಪಾವತಿಸಿರುವ ಹಣದಲ್ಲಿ ದಂಡದ ಮೊತ್ತವನ್ನು ಸೇರಿಸಿ ಪಾವತಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಕ್ಕೆ ಸಂಬಂಧಿಸಿದಂತೆ ಸಿಸ್ಕಾಂನ ಜಾಗೃತ ದಳದ ಅಧಿಕಾರಿಗಳು ವಿಧಿಸಿದ್ದ ದಂಡದ ಮೊತ್ತವನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ ಪಿಡಿಒ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ ರವರಿಂದ ವಸೂಲು ಮಾಡುವಂತೆ ಮಂಡ್ಯ ತಾಲೂಕು ಪಂಚಾಯಿತಿ ಇಒ ರವರು ದಿನಾಂಕ 19/08/2025 ರಲ್ಲಿ ಬೂದನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸೂಚಿಸಿದ್ದಾರೆ. ಆದ್ದರಿಂದ ಸಿಇಒ ರವರು ಮಂಡ್ಯ ತಾಲೂಕು ಪಂಚಾಯಿತಿ ಇಒ ರವರ ಆದೇಶದಂತೆ ಕ್ರಮವಹಿಸಿ ದೊಡ್ಡ ಮೊತ್ತದ ಹಣವನ್ನು ದಂಡವಾಗಿ ಪಾವತಿಸಿರುವ ಮಂಡ್ಯ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿ ಬಿಲ್ ಕಲೆಕ್ಟರ್ ರವರಿಂದ ವಸೂಲು ಮಾಡಲು ಕ್ರಮವಹಿಸಿ ಗ್ರಾಮ ಪಂಚಾಯಿತಿಗಳಿಗೆ ಆಗಿರುವ ನಷ್ಟವನ್ನು ಭರಿಸಲು ಕೈಗೊಳ್ಳಬೇಕು ಎಂದು ತಮ್ಮ ಮಾಧ್ಯಮಗಳ ಮೂಲಕ ಸಿಇಒ ನಂದಿನಿ ಮೇಡಂ ಅವರನ್ನು ಒತ್ತಾಯಿಸುವುದಾಗಿ ಚಾಮರಾಜು ತಿಳಿಸಿದರು. ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ 2021 ಏಪ್ರಿಲ್ ಮಾಹೆಯಿಂದ 2025 ಆಗಸ್ಟ್ ಮಾಹೆಯವರೆಗೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ದೀಪ ಮತ್ತು ಕುಡಿಯೋ ನೀರು ಇದಕ್ಕೆ ಏನು KEBಯಿಂದ ಪರ್ಮಿಷನ್ ಇಲ್ಲದೇ ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದರು. ಅಲ್ಲಿಗೆ ಸೆಸ್ಕಾಂನ ಜಾಗೃತಾ ದಳದ ಅಧಿಕಾರಿಗಳು ಏನು ವಿಜಿಲೆನ್ಸ್ ಅಂತೀವಿ ಆ ಅಧಿಕಾರಿಗಳು ದಾಳಿ ನಡೆಸಿ 386 ಪ್ರಕರಣಗಳನ್ನು ಈ ಅವಧಿಯಲ್ಲಿ ದಾಖಲಿಸಿ ಅಂದಾಜು 3,78,00,000 ರೂಪಾಯಿಯಷ್ಟು ದಂಡ ವಿಧಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳಿಗೆ. ಆ ದಂಡ ಹಣವನ್ನು ಈಗಾಗಲೇ 3,20,00,000 ರೂಪಾಯಿ ರಿಕವರಿ ಮಾಡಿದ್ದಾರೆ. ಯಾವ ಥರ ಅಂತ ಅಂದರೆ ಏನು ಗ್ರಾಮ ಪಂಚಾಯಿತಿಗಳಿಗೆ 15ನೇ ಹಣಕಾಸು ಯೋಜನೆಯಲ್ಲಿ ಎಸ್ಕ್ರೋ ಅಮೌಂಟ್ ಅಂತ ಬರುತ್ತೆ. ಏನು ವಿದ್ಯುತ್ ದೀಪಗಳು ಉರಿಸೋದಕ್ಕೆ ಕುಡಿಯೋ ನೀರಿನ ದೀಪ ಏನು ಉರಿಸ್ತಾರೆ ಅದಕ್ಕೆ ಬಿಲ್ ಕಟ್ಟುವಂಥ ಇದರಲ್ಲೇ ಏಕಾಏಕಿ ಅವರು 3,20,00,000 ರೂಪಾಯಿ ಈ ಮೇಲ್ಕಂಡ ಅವಧಿಯಲ್ಲೂ ಏಕಾಏಕಿ ಕಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಆ ಕಂಪ್ಲೇಂಟ್ಗೆ ಇಒ ಅವರು ಒಂದು ಆದೇಶ ಹಾಕ್ತಾರೆ. ಏನು ಬೂದನೂರು ಗ್ರಾಮ ಪಂಚಾಯಿತಿಲಿ ದಂಡ ಹಾಕಿದ್ದಾರೆ, ಏನು ನೇರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ರು, ಆ ಹಣವನ್ನು ಮಂಡ್ಯ ತಾಲೂಕು ಬೂದನೂರು ಗ್ರಾಮ ಪಂಚಾಯಿತಿಯ PDO ಬಿಲ್ ಕಲೆಕ್ಟರ್ ಸೆಕ್ರೆಟ್ರಿಯಿಂದನೇ ವಸೂಲು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಏನು ಈ ಉದ್ದೇಶಕ್ಕೆ ಮಾಡ್ತಾ ಇರೋದು ಅಂದರೆ ಇದು ಎಲ್ಲ ಗ್ರಾಮ ಪಂಚಾಯಿತಿ ಏನು ಮಂಡ್ಯ ಜಿಲ್ಲೆಯಲ್ಲಿ 386 ಪ್ರಕರಣಗಳಾಗಿ 3,78,00,000 ರೂಪಾಯಿ ಏನು ದಂಡ ವಿಧಿಸಿದ್ದಾರೆ, ಇದನ್ನು ಮಂಡ್ಯ ತಾಲೂಕು ಪಂಚಾಯಿತಿ ಇಒ ಅವರ ಆದೇಶದಂತೆ ಕ್ರಮವಹಿಸಿ ಮಾನ್ಯ CEO ಅವರು ನೆನೆ ದೂರು ಕೊಟ್ಟಿದ್ದೀನಿ. ಏನಂತ ಎಲ್ಲ ಗ್ರಾಮ ಪಂಚಾಯಿತಿ ಏನು ಬಿಲ್ ಕಲೆಕ್ಟರ್ ಇದ್ದಾರೆ, PDO ಇದ್ದಾರೆ, ಸೆಕ್ರೆಟ್ರಿಗಳಿದ್ದಾರೆ, ಅವರಿಂದನೇ ಈ ಹಣವನ್ನು ಬರೆಸಿ ಗ್ರಾಮ ಪಂಚಾಯಿತಿ ಖಾತೆಗಳಿಗೆ ಜಮಾ ಮಾಡಬೇಕು. ಯಾಕೆ ಅಂದರೆ ಅವ್ರುಗಳು ಸರ್ಕಾರದಿಂದ ನಿಯಮಬದ್ಧವಾಗಿ ಏನು ಮಾಡಿದ್ದಾರೆ ಆ ಥರ ದಾಖಲಾತಿಗಳನ್ನು ಕೊಟ್ಟು ಪರ್ಮಿಷನ್ ತೊಗೊಂಡು ಮೀಟ್ರ್ಗಳು ಹಾಕ್ಸ್ಬೇಕಾಗಿತ್ತು. ಅದು ಅವ್ರುಗಳದ್ದು ತಪ್ಪಿದೆ. ಈ ಮುಖಾಂತರ ಅವರು CEO ಅವರು ಏನು ನಾವು ದೂರ ಅರ್ಜಿ ಕೊಟ್ಟಿದ್ದೀವಿ ಅದು ಗ್ರಾಮ ಪಂಚಾಯಿತಿಗಳಿಗಾಗಿರೋ ನಷ್ಟವನ್ನು ಭರಿಸಬೇಕು ಅಂತ ಅದ್ರ ಮೇಲೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ. ಯಾವ ಕಾರಣಕ್ಕೆ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ ಅಂದರೆ 24-25ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನು ನರೇಗಾ ಯೋಜನೆಯಲ್ಲಿ ನಡೆದಿದೆ ಅದರಲ್ಲಿ 4,582 ಸಮುದಾಯ ಕಾಮಗಾರಿಗಳು ನಡೆದಿತ್ತು. ಅದರಲ್ಲಿ ಬೆಳಗಿನ ಅವಧಿಯಲ್ಲಿ ಒಟ್ಟಾರೆ 3 ಲಕ್ಷದ ಫೋಟೋ ತೆಗೆದಿರ್ತಾರೆ. ಎರಡನೇ ಟೈಮು 1,37,000 ಫೋಟೋಗಳನ್ನ ತೆಗೆಯೋದೇ ಇಲ್ಲ. ಆದರೂ ಕೂಡ ಅದರಲ್ಲಿ ಬಿಲ್ಗಳಾಗುತ್ತೆ. ಫೋಟೋಗಳು ಎರಡನೇ ಬಾರಿ ತೆಗೆದಿಲ್ಲ ಅಂದರೆ ಬಿಲ್ಗಳಾಗಿರ್ತದೆ. ಇದ್ರ ಬಗ್ಗೆ ತಗೋಬೇಕು ಅಂದ್ಬಿಟ್ಟು ನಾವು ಕ್ರಮ ತಗೊಳ್ಳಿ ಅಂದ್ಬಿಟ್ಟು CEOಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. KR ತಾಲೂಕಲ್ಲಿ 22,812, ಮದ್ದೂರು ತಾಲೂಕಲ್ಲಿ 28,950, ಮಳವಳ್ಳಿ ತಾಲೂಕಲ್ಲಿ 33,052, ಮಂಡ್ಯ ತಾಲೂಕಿನಲ್ಲಿ 11,306, ನಾಗಮಂಗಲ ತಾಲೂಕಲ್ಲಿ 29,923, ಪಾಂಡವಪುರ ತಾಲೂಕಿನಲ್ಲಿ 6,223 ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 5,453 ಫೋಟೋಗಳನ್ನ ಬೆಳಗ್ಗೆ ಟೈಮ್ ತೆಗೆದಿರ್ತಾರೆ. ಆದರೆ ಸೆಕೆಂಡ್ ಟೈಮ್ ತೆಗೆದೇ ಇರೋದೇ ಇಲ್ಲ. ಇದರಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಅದು ಲಾಸ್ ಆಗಿರ್ತದೆ. ಅಲ್ಲಿ ಹೋಗಿದಾರೋ ಸಂಜೆ ಹೊತ್ತು ಕೆಲಸ ಮಾಡಿದ್ರೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿರಲ್ಲ.
ಈ ಬಗ್ಗೆ ನಾನು ನಾಳೆ 2 ಟೈಮು 24/7 ಒಂದು ಅರ್ಜಿ ಕೊಟ್ಟಿದ್ದೀನಿ ಸಿ ಅವ್ರಿಗೆ. ಅದು ಡಾಕ್ಯುಮೆಂಟ್ ಹಾಕಿ 6ನೇ ತಾರೀಕು 10ನೇ ತಿಂಗಳಲ್ಲಿ ಒಂದು ಬಾರಿ ಕೊಟ್ಟಿದ್ದೀನಿ. ಅವ್ರೇನು ಮಾಡ್ತಾರೆ, ಯಾವುದೇ ಅಧಿಕಾರಿಗೂ ಒಂದು ನೋಟಿಸ್, ಕನಿಷ್ಠ ಒಂದು ನೋಟಿಸ್ ಕೊಡುವಂಥ ಸೌಜನ್ಯ ತೋರಿಸಲ್ಲ. ಅವ್ರೇನು ಹೇಳ್ತಾರೆ, ಸರ್ಕಾರ ಹಿಂಗೆ ನಿಯಮ ಮಾಡಿದ್ದಾರೆ, ಆ ನಿಯಮನ ನೀವು ಪಾಲಿಸ್ಕೊಂಡು ಹೋಗಬೇಕು ಅಂತ ಅಷ್ಟೇ ಆಗ್ತಾರೆ ಹೊರತು ಯಾರಿಂದಲೂ ಕೂಡ ಅವರು ಒಂದು ಎಕ್ಸ್ಪ್ಲನೇಷನ್ ಕೇಳೋದು ಇಲ್ಲ, ಒಂದು ನೋಟಿಸು ಕೊಡೋದಿಲ್ಲ. ಇದಕ್ಕೆ ಸಿ ಅವ್ರಿಗೆ ನಾವು ಅರ್ಜಿ ಕೊಟ್ಟರೆ ಅವ್ರ ಕೆಳಗಿನ ಅಧಿಕಾರಿ ಒಬ್ಬರು ಲಕ್ಷ್ಮಿ ಅಂತಿದ್ದಾರೆ, ಉಪಕಾರ್ಯದರ್ಶಿಯರು, ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ. ಈ ಥರ ನೀವು ಮಾಡ್ಕೊಂಡೋಗಿರೋದಕ್ಕೆ, ನೀವು ದೂರ ಅರ್ಜಿ ಕೊಟ್ಟಿರೋದಕ್ಕೆ ನಾವು ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳಿಗೆ ಅಂತ ಹೇಳ್ತೀವಿ. ಸಿ ಅವ್ರ ಗಮನಕ್ಕೆ ತಂದರೆ ಹೌದು, ನನಗೆ ಅರ್ಜಿ ಕೊಟ್ಟಿದ್ರು ಕೂಡ ಅವರು ಏನು ಹಿಂಬರ ಕೊಡೋಕ್ಕೆ ಅವ್ರಿಗೆ ಅವಕಾಶ ಇದೆ, ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಿಮ್ಮ ಮುಖಾಂತರ ಏನು ಒತ್ತಾಯ ಮಾಡ್ತಾಯಿದ್ದೀನಿ, ಮೊನ್ನೆ ಸಂಸದರಾದ ಕುಮಾರಸ್ವಾಮಿ ಅವರು, ಉಸ್ತುವಾರಿ ಸಚಿವರ ಚಲುವರಾಯಸ್ವಾಮಿ ಅವ್ರನ್ನ, ಏನು ಈ ಸೆಸ್ಕಾಂ ಮುಖಾಂತರ ದಂಡ ಉಸ್ಲಾಗದೆ ಅದನ್ನು ಉಸ್ಲು ಮಾಡಬೇಕು. ಜೊತೆಗೆ ಅಧಿಕಾರಿಗಳು ಯಾವ ಮನದಂಡದ ಆಧಾರದ ಮೇಲೆ ಆ ಗ್ರಾಮ ಪಂಚಾಯಿತಿಗಳಿಗೆ ದಂಡ ವಿಧಿಸಿದ್ದಾರೆ ಅನ್ನೋದು ಮಾಹಿತಿ ತೊಗೋಬೇಕು. ಈ ನರೇಗಾದಲ್ಲಿ ಆಗಿರುವಂಥದ್ದನ್ನ ಏನು ಅಕ್ರಮಗಳಾಗಿದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಏಕೆಂದರೆ ಈಗ ಆಲ್ರೆಡಿ ಈಗ ಹೋದ್ವಾರ ಒಂದು ಪೇಪರಲ್ಲಿ ಬಂದಿತ್ತು, ಯಾವುದೋ ಮಂದಗೆರೆ ಗ್ರಾಮ ಪಂಚಾಯಿತಿ ಅಂತ ಅವರು ಕೊಟ್ಟಿದ್ದಾರೆ, 12 ದೂರ ಅರ್ಜಿ ಕೊಟ್ಟಿದ್ದಾರೆ. ಇದುವರೆಗೂ ಒಬ್ಬ ನರೇಗಾ ಹೊರಗುತ್ತಿಗೆ ನೌಕರರು ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ ಸಿ ಒ ಅಂದ್ಬಿಟ್ಟು ಅವರು ಒಂದು 12 ದೂರು ಕೊಟ್ಟಿರೋವೆಲ್ಲನೂ ಕೊಟ್ಟಿದ್ದಾರೆ, ಇಲ್ಲೇ ಇದೆ ನನ್ನ ಹತ್ರ. ಆ ಕಾರಣ ನಾನು ಈಗ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ, ಸಿ ಒ ಅವರು ಕೂಡಲೇ 2 ವಿಷಯಗಳ ಬಗ್ಗೆನೇ ತುರ್ತಾಗಿ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ ನಿಮ್ಗಳ ಮುಖಾಂತರ. ಗೋಷ್ಠಿಯಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪಾಚಾರಿ ಇದ್ದರು.